ನಮಸ್ಕಾರ. ಸದಾನಂದ ಬಾಬುನ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ಈ ಅಧಿವೇಶನ ಇದು 13ನೇ ಅಧಿವೇಶನ. ಒಟ್ಟು 12 ಅಧಿವೇಶನಗಳಿಗೆ 154 ಕೋಟಿ ಹಣ ಖರ್ಚಾಗಿದೆ. ಮತ್ತು ಈ ಸಲ 13ನೇ ಅಧಿವೇಶನಕ್ಕೆ 19 ಕೋಟಿ ಹಣ ಖರ್ಚಾಗುವಂಥ ಸಾಧ್ಯತೆ ಹೆಚ್ಚಿದೆ ಅಂದಾಜು ಮಾಡಲಾಗಿದೆ. ಕಳೆದ ಅಧಿವೇಶನದಲ್ಲಿ 23 ಕೋಟಿ ಹಣ ಖರ್ಚಾಗಿತ್ತು. ಪ್ರತಿ ವರ್ಷ 10% ಬೆಲೆ ಹೆಚ್ಚಳದಿಂದಾಗಿ ಅಧಿವೇಶನಕ್ಕೆ ಹೆಚ್ಚು ಖರ್ಚು ಆಗ್ತಾನೆ ಬಂದಿದೆ. ಇನ್ನು ನಿರ್ವಹಣೆಗೆ ಪ್ರತಿ ವರ್ಷ 2 ರಿಂದ 3 ಕೋಟಿ ಹಣ ಖರ್ಚಾಗ್ತಾ ಇದೆ. ನಂತರ ಈ ಸಲ ಭದ್ರತೆಗಾಗಿ 5 ಕೋಟಿ 50 ಲಕ್ಷನ ತೆಗೆದಿರಿಸಲಾಗಿದೆ. ಒಟ್ಟಾರೆ ಈ ಅಧಿವೇಶನ ಫಲಪ್ರದವಾಗಬೇಕಾದ್ರೆ ಉತ್ತಮವಾದಂಥ ಚರ್ಚೆ ಆಗಬೇಕು. ಪ್ರಥಮ ದಿನವೇ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕು. ಪೂರ್ತಿ 1 ವಾರ ಚರ್ಚೆ ಆಗಬೇಕಂತೇಳಿ ಅಭಯ ಪಾಟೀಲ್ ಶಾಸಕರು ಹೇಳಿದ್ದಾರೆ. ಇದೇ ರೀತಿ ಎಲ್ಲ ಶಾಸಕರು ಕೂಡ ಪ್ರಥಮದಲ್ಲಿ ಶಾಸಕರಿರ್ತಾರೆ, ಮಂತ್ರಿಗಳಿರ್ತಾರೆ. ಪ್ರಥಮ ವಾರವೇ ಅಂದರೆ ಸೋಮವಾರದಿಂದ ಏನು ಪ್ರಾರಂಭ ಆಗ್ತಿದೆ ಅಧಿವೇಶನ, ಆವಾಗಿನಿಂದಲೇ ಉತ್ತರ ಕರ್ನಾಟಕದ ಸಮಸ್ಯೆಗಳನ್ನು ನೀವು ಚರ್ಚೆಗೆ ತೆಗೆದುಕೊಳ್ಬೇಕು. ಇದು ಚಿಂತಕರ ಒಂದು ಬೇಡಿಕೆ ಆಗಿದೆ. ನಂತರ ಬಹುತೇಕ ಜನಪ್ರತಿನಿಧಿಗಳು ಇದನ್ನೇ ಹೇಳ್ತಾ ಇದ್ದಾರೆ. ಆದರೆ ಅಧಿವೇಶನದ ಕೊನೆ 2 ದಿನ ಚರ್ಚೆ ಮಾಡಿ ಕೈ ತೊಳ್ಕೊಳ್ತಾ ಇದ್ದಾರೆ. ಹೀಗಾಗಿ ಉತ್ತರ ಕರ್ನಾಟಕದ ಜನ ಸಮಸ್ಯೆಗಳಿಗೆ ಯಾರೂ ಸ್ಪಂದನೆ ಮಾಡ್ತಾ ಇಲ್ಲ. ಹೀಗಾಗಿ ಉತ್ತರ ಕರ್ನಾಟಕದ ಅನೇಕ ನೀರಾವರಿ ಏತ ನೀರಾವರಿ ಯೋಜನೆಗಳಿಗೆ ಹಣ ವಿಳಂಬ ಆಗಿದೆ. ಇದು ಚರ್ಚೆ ಆಗ್ತಾ ಇಲ್ಲ. ನಂತರ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯಕ್ಕೆ ಅನುದಾನದ ಕೊರತೆ ಇದೆ. ಹೀಗೆ ಪ್ರತಿಯೊಂದಕ್ಕೆ ಅನುದಾನದ ಕೊರತೆ ಚರ್ಚೆ ಆಗದೇ ಇದ್ದರೆ ಹೇಗೆ ಬಿಡುಗಡೆ ಮಾಡ್ತಾರೆ? ಉತ್ತರ ಕರ್ನಾಟಕದ ಶಾಸಕರು ಎಚ್ಚೆತ್ತುಕೊಂಡು ಪ್ರಶ್ನೆ ಕೇಳಬೇಕು. ನಂತರ ಈ ಮಂತ್ರಿಗಳು ಕೂಡ ಅತ್ಯಂತ ಮುತುವರ್ಜಿ ವಹಿಸಿ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡುವಂತೆ ಮುಖ್ಯಮಂತ್ರಿಗಳ ಮೇಲೆ ಒತ್ತಡವನ್ನು ಹೇರಬೇಕು. ಕೇವಲ ಕಾಟಾಚಾರಕ್ಕೆ ಅಧಿವೇಶನ ಮುಗಿದು ಹೋಗ್ತಾ ಇದೆ. 2006ರಲ್ಲಿ ಏನು JNMC KL ಕಾಂಪೌಂಡಲ್ಲಿ ಪ್ರಥಮ ಅಧಿವೇಶನ ಆಗಿತ್ತು. ಆವಾಗ 10 ಕೋಟಿ ಹಣ ಖರ್ಚಾಗಿತ್ತು. ಈ ಅಧಿವೇಶನ 10 ದಿನದ ಅಧಿವೇಶನ ಅಲ್ಲ, 9 ದಿನದ ಅಧಿವೇಶನ. ಇದಕ್ಕೂ ಕೂಡ 19 ಕೋಟಿ ಹಣ ಖರ್ಚಾಗುವಂಥ ಸಾಧ್ಯತೆ ಹೆಚ್ಚಿದೆ. ಈಗ ಅಂದಾಜು ಮಾಡಲಾಗಿದೆ. ಆದರೆ ಇದಕ್ಕಿಂತಲೂ 7 ರಿಂದ 8 ಕೋಟಿ ಹಣ ಹೆಚ್ಚು ಖರ್ಚು ಆಗ್ತಾನೆ ಬಂದಿದೆ. ಆದರೆ ಜನರ ಆಸೆಗಳಿಗೆ ತಣ್ಣೀರು ಏರಿಸ್ತಾ ಇದ್ದಾರೆ. ನಂತರ 2ನೇ ರಾಜಧಾನಿ ಯಾವಾಗ ಬೇಕಾದರೆ ಆಗಲಿ ಅಂತೇಳಿ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಇಂಥ ಮಾತು ಸಲ್ಲದು. ಇವರು ಒತ್ತಾಯ ಮಾಡಬೇಕು. ಮಂತ್ರಿ ಆದವರು 2ನೇ ರಾಜಧಾನಿ ಬಗ್ಗೆ ಒತ್ತಡ ಮಾಡಬೇಕಾಗ್ತದೆ. ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ತರಬೇಕು. ನಂತರ 30 ವರ್ಷಗಳಿಂದ ಚಿಕ್ಕೋಡಿ ಜಿಲ್ಲೆ ಹೋರಾಟದ ಏನು ಕನಸಿದೆ ಅದು ಕೂಡ ನನಸಾಗಬೇಕು. ಇದು ಚರ್ಚೆಯ ಒಂದು ವಿಷಯ ಆಗಬೇಕು. ಏನಾದರೂ ಕೊಟ್ಟು ಹೋಗೋದಿದ್ರೆ ಚಿಕ್ಕೋಡಿ ಜಿಲ್ಲೆ ರಚನೆ ಮಾಡಿ ಕೊಟ್ಟು ಹೋಗ್ಬೇಕಂತ ಬೇಡಿಕೆ ಆ ಒಂದು 50 ಲಕ್ಷ ಜನ ಏನು ಆ ಭಾಗದಲ್ಲಿದ್ದಾರೆ ಅವ್ರ ಬೇಡಿಕೆ ಆಗಿದೆ. ಈ ಎಲ್ಲ ಸಮಸ್ಯೆಗಳ ಬಗ್ಗೆ ಮುಖ್ಯಮಂತ್ರಿಗಳು ಕೂಲಂಕಷವಾಗಿ ಪರಿಶೀಲನೆ ಮಾಡಬೇಕು. ನಂತರ ಸಭಾಪತಿ ಇಬ್ಬರು ಕೂಡ ಪ್ರಥಮ ದಿನವೇ ಉತ್ತರ ಕರ್ನಾಟಕದ ಏನು ಸಮಸ್ಯೆಗಳಿದೆ ಅದಕ್ಕೆ ನಾವು ಚರ್ಚೆಗೆ ಅವಕಾಶ ಕೊಡ್ತೇವೆ ಅಂತೇಳಿ ಮೊದಲೇ ಹೇಳಬೇಕು. ಯಾಕಂದರೆ ರವಿವಾರ ಏನು ನಿಮ್ಮ ಕ್ಯಾಬಿನೆಟ್ ಮೀಟಿಂಗ್ ಇದೆ ಅಲ್ಲೇ ನೀವು ಹೇಳಬೇಕಾಗ್ತದೆ. ನಾವು ಪ್ರಥಮ ವಾರ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆಯನ್ನು ತೆಗೆದುಕೊಳ್ತೇವೆ ಅಂಥೇಳಿ. ಆಗ ಎಲ್ಲವೂ ಸುಗಮವಾಗಿ ವ್ಯಾಪಾರ ನಡೀತಿದೆ. ನಂತರ ಜನರು ಕೂಡ ಹರ್ಷ ಆಗ್ತಾರೆ. ಏನೋ ಒಂದು ಆಸೆ ಇಟ್ಟುಕೊಂಡು ಬಂದಿರ್ತಾರೆ. ಆ ಆಸೆಯನ್ನು ಪ್ರತಿ ಅಧಿವೇಶನದಲ್ಲಿ ನಿರಾಶೆನೇ ಆಗ್ತಾಯಿದೆ. ಉಂಡು ಹೋದ ಕೊಂಡು ಹೋದ ಅನ್ನುವಂಥ ಭಾಷೆಯನ್ನು ಕೂಡ ಉತ್ತರ ಕನ್ನಡ ಜನ ಬಳಕೆ ಮಾಡ್ತಾ ಇದ್ದಾರೆ. ನಂತರ ಶಾಸಕರು ಕೂಡ ಅತ್ಯಂತ ಅಭಿವೃದ್ಧಿ ಪರ ಕೆಲಸಗಳಿಗೆ ಆ ಪ್ರಶ್ನೆಗಳನ್ನು ಎತ್ತಬೇಕು. ಶೂನ್ಯ ಅವಧಿಯಲ್ಲಿ ಕೂಡ ಎತ್ತಿದ್ರೆ ನಡೀತಿದೆ. ಅಥವಾ ಚರ್ಚೆಯ ವಿಷಯವನ್ನು ಎತ್ತಿದಾಗ ಆಗ ಮಂತ್ರಿಗಳಿರ್ತಾರೆ ಉತ್ತರ ಕೊಡಲಿಕ್ಕೆ. ಅಧಿವೇಶನ ಕೊನೆ 2 ದಿವಸ ಇಟ್ಟರೆ ಮಂತ್ರಿಗಳು ಇರೋದಿಲ್ಲ, ದಕ್ಷಿಣ ಕರ್ನಾಟಕದ ಶಾಸಕರು ಕೂಡ ಇರೋದಿಲ್ಲ. ಇದನ್ನು ಈ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕಾಗ್ತದೆ. ನಂತರ ಕಬ್ಬು ಬೆಳೆಗಾರರ ಹೋರಾಟ, ಪಂಚಮಸಾಲಿ ಮೀಸಲಾತಿ ಹೋರಾಟ, ಹೀಗೆ 55ಕ್ಕೂ ಹೆಚ್ಚು ಪ್ರತಿಭಟನೆಗಳು ನಡೆಯುವಂಥ ಸಾಧ್ಯತೆ ಹೆಚ್ಚಿದೆ. 13ಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ಆದರೆ 50ಕ್ಕೂ ಹೆಚ್ಚು ಪ್ರತಿಭಟನೆಗಳು ನಡೀತವೆ. ಪ್ರತಿಭಟನೆ ಯಾಕೆ ನಡೀತವೆ? ಸರ್ಕಾರ ಸ್ಪಂದನೆ ಮಾಡದೇ ಇರೋದರಿಂದ ಪ್ರತಿಭಟನೆಗಳು ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾನೆ ಇವೆ. ಅನೇಕ ಸಮಸ್ಯೆಗಳಿವೆ, ಮಹಿಳೆಯರ ಸಮಸ್ಯೆಗಳಿವೆ. ನಂತರ ಗ್ಯಾರಂಟಿಯಿಂದ ಹಣದ ಕೊರತೆ ಉಂಟಾಗಿದೆ. ಅದನ್ನು ಯಾವ ರೀತಿ ಸರಿದೂಗಿಸಬೇಕು ಅನ್ನುವಂಥ ಚರ್ಚೆ ಕೂಡ ಆಗಬೇಕು. ಒಟ್ಟಾರೆ ಉತ್ತರ ಕರ್ನಾಟಕ ಸಮಸ್ಯೆ ಬಗ್ಗೆ ಈ ಅಧಿವೇಶನ ಫಲಪ್ರದವಾಗಲಿ ಅಂತೇಳಿ ಆಶಯ. ನಾನು ಮತ್ತೊಂದು ತಮ್ಮನ್ನು ಭೇಟಿಯಾಗ್ತೇವೆ. ಅಲ್ಲಿವರೆಗೆ ಎಲ್ಲ ಶುಭವಾಗಲಿ. ನಮಸ್ಕಾರ.